ಬಿಡುಗಡೆ ಆದಂತ ಅನುದಾನ ಎಷ್ಟು ಅಂತ ಕೇಳಿದ್ದಾರೆ. ಬಿಡುಗಡೆ ಆದ ಅನುದಾನ ಎಷ್ಟು, ಬಳಕೆ ಆದ ಅನುದಾನ ಎಷ್ಟು ಅಂತ ನೀವು ಉತ್ತರದಲ್ಲಿ ಏನು ಹೇಳ್ತೀರಿ ಅಂತ ಕೇಳಿದ್ರೆ 16,866 ಜನರಿಗೆ 5.53 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದಿರಿ. ಅಂದ್ರೆ ನಿಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ 16,866 ಜನರಿಗೆ ಬಿಡುಗಡೆ ಮಾಡಿದಿರಿ ಅಂತ ಒಂದು ಉತ್ತರ ಕೊಡ್ತೀರಿ. ಕೊನೆ ಅವ್ರದೇ ಉತ್ತರದಲ್ಲಿ ಏನು ಹೇಳ್ತೀರಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ ಅಂತ ನೀವೇ ಒಪ್ಕೊಂಡಿದ್ದೀರಿ. ಒಂದು ಕಡೆಗೆ ರಾಜ್ಯದಲ್ಲಿ 16,000 ಅಂತ ನೀವು ಹೇಳಿ, ಇಲ್ಲಿ ಉತ್ತರದಲ್ಲಿ 22,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಆಶ್ಚರ್ಯ. ಮತ್ತು ನನಗೆ ನೀವು ಸಚಿವರು ಮಾನ್ಯ ಉತ್ತರ ಕೊಡಬೇಕಾದ್ರೆ ಏನಂತ ಕೇಳಿದ್ರೆ, ನಿಮ್ಮ ಆಯವ್ಯಯದ ಮೇಲೆ ತೆಗೆದುಕೊಂಡಿರುವಂತ ವರದಿ 2025-26ರಲ್ಲಿ ಆ ವರದಿನಲ್ಲಿ ನಿಮ್ಮ ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ 62 ಕೋಟಿ ರೂಪಾಯಿಯನ್ನ ಎಲೆ ಚುಕ್ಕೆ ರೋಗಕ್ಕೆ ನಾವು ಒದಗಿಸಿದ್ವಿ ಅಂತ ಹೇಳಿ, ಎಷ್ಟು ಒದಗಿಸಿದ್ರಿ ಅಂತ ಕೇಳಿದ್ರೆ 52 ಕೋಟಿ ರೂಪಾಯಿನ ಒದಗಿಸಲಾಗಿದೆ. ತೆಗೆದುಕೊಂಡಿರುವಂತಹ ಕ್ರಮದಲ್ಲೂ ಕೂಡ 62 ಕೋಟಿಯನ್ನು ಒದಗಿಸಲಾಗಿದೆ. ಅವ್ರು ಹೇಳಿರೋದು ಬಜೆಟ್ ನಲ್ಲಿ ಅನುಷ್ಠಾನ ತೆಗೆದುಕೊಂಡಿರೋದ್ರಲ್ಲಿ ಹೇಳಿರೋದು 10,222 ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತೀರಿ. ನೀವು ಬಜೆಟ್ನ ಅನುಷ್ಠಾನದ ಪುಸ್ತಕದಲ್ಲಿ 10,272 ಅಂತ ಹೇಳ್ತೀರಿ. ನಿಮ್ಮ ಉತ್ತರದಲ್ಲಿ 16,686 ಅಂತ ಹೇಳ್ತೀರಿ. ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,227 ಅಂತ ಹೇಳ್ತೀರಿ. ಯಾವ್ದು ನಂಬ್ಕೋಬೇಕು ನಾವು ಇದನ್ನ? ನಿಮ್ಮ ಇಲಾಖೆಗೂ ನಿಮಗೂ ಡಿಸ್ಲಿಂಕ್ ಆಗಿದೆಯಾ? ಬಜೆಟ್ಗೂ ನಿಮಗೂ ನಿಮ್ಮ ಇಲಾಖೆಗೂ ಡಿಸ್ಲಿಂಕ್ ಆಗಿದೆಯಾ? ಅಲ್ಲಿ ಎಲೆ ಚುಕ್ಕೆ ರೋಗದಿಂದ ಜನ ಸಾಯ್ತಾ ಇದ್ರೆ ನಿಮ್ದು ಇದು ಸುಳ್ಳು ಚುಕ್ಕೆ ಸುಳ್ಳು ಲೆಕ್ಕವನ್ನು ಕೊಡ್ತಾ ಇದೀರಲ್ಲ, ಯಾವ್ದು ನಂಬ್ಕೋಬೇಕು ಹೇಳಿ? ಲೆಕ್ಕ ಏನು ಕೊಡ್ತಾ ಇಲ್ಲ. ನಿಮ್ದ ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಈಗ 8.61 ಕೋಟಿನಲ್ಲಿ ಹೆಚ್ಚು ಕಡಿಮೆ 5.53 ಕೋಟಿ ಕೊಟ್ಟಿದ್ದೀವಿ. ಇನ್ನು ಉಳಿದ ಹಣವನ್ನು ಕೊಡಬೇಕಾಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗ ಒಟ್ಟು ಜಿಲ್ಲಾವಾರು ಈಗೇನು ಕೊಟ್ಟಿದ್ದಾರೆ ಅದನ್ನ ಪ್ರಸ್ತಾವನೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈಗ ಹೆಚ್ಚು ಕಡಿಮೆ 173 ಕೋಟಿಗಳಷ್ಟು ಒದಗಿಸಲಬೇಕಾಗಿದೆ. ಇದರಲ್ಲಿ ಕೇಂದ್ರದ ಪಾಲು ಮತ್ತು ನಮ್ಮ ರಾಜ್ಯದ ಪಾಲು 30% ಅಂತಲೂ ಕೊಟ್ಟಿದ್ದೀವಿ. ಇದರ ಯಾವ ಮುಚ್ಚುಮರಿ ಏನಿಲ್ಲ. ನಿಮಿಷ ಮಾನ್ಯ ಅಧ್ಯಕ್ಷ ಒಂಚೂರು ಗಮನಿಸಬೇಕು. ಪ್ರಶ್ನೆ ಭೀಮಣ್ಣ ನಾಯ್ಕ ಪ್ರಶ್ನೆ. ಇಲ್ಲಿ ನನಗೆ ಮೂರು ಅಂದ್ರೆ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಮಾನ್ಯ ಸಚಿವರೇ, ತಾಳೆ ಆಗ್ತಾ ಇಲ್ಲ ನೋಡಿ. ಒಂದು, ನೀವು ಇಲ್ಲಿ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಹೇಳ್ತಾ ಇರೋದು 16,866 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ಒಂದು ಉತ್ತರ ನಿಮ್ದು. ಕೊನೆ ಪೇಜ್ ಅಲ್ಲಿ ಉತ್ತರ ಕನ್ನಡದ ಎಷ್ಟು ಅಂತ ಕೇಳಿದ್ರೆ 22,167 ಜನರಿಗೆ ಅಂತ ಹೇಳ್ತೀರಿ. ಒಂದು ಜಿಲ್ಲೆಯಲ್ಲಿ ಮಾತ್ರ. ನೀವು ಇಡೀ ರಾಜ್ಯದ 16,866 ಅಂತ ಹೇಳಿ ಒಂದು ಜಿಲ್ಲೆದನ್ನ 22,167 ಅಂತ ಹೇಳ್ತೀರಿ. ಬಜೆಟ್ ಅನುಷ್ಠಾನದ ಪುಸ್ತಕದಲ್ಲಿ ನೀವು ಹೇಳ್ತಾ ಇರೋದು 10,272 ಅಂತ. ಯಾವ್ದು ಇರಲಿಲ್ಲ, ಯಾವ್ದು ಸರಿ ಅಂತ? ನಾವು ಬಜೆಟ್ ಮೇಲೆ ಭಾಷಣ ಮಾಡ್ಲಿಕ್ಕೆ ಈ ಪುಸ್ತಕ ಇಟ್ಕೊಂಡು ಹೊರಟಿದೀವಿ. ನಿಮ್ದು ಈ ಉತ್ತರಕ್ಕೂ ಏನ್ ತಾಳನೆ ಆಗ್ತಾ ಇಲ್ಲ ಪ್ರಶ್ನೆ ಒಂದು. ಎರಡನೇದು, 62 ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿದೆ. ನೀವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ 8 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ವಿ, 5.5 ಕೋಟಿ ರೂಪಾಯಿಯನ್ನ ಖರ್ಚಾಗಿದೆ ಅಂತ ಹೇಳಿದ್ರಿ. ಉಳಿದ 57 ಕೋಟಿ ರೂಪಾಯಿ ಏನು? ಸಂಶೋಧನೆ ನಿಮ್ಮ ಆನ್ಸರ್ ಏನಿದೆ? ಸಂಶೋಧನೆಗೆ ಆನ್ಸರ್ ಇದೆ, ನೀವು ತೆಗಿರಿ. 3ನೇ ಪೇಜಲ್ಲಿ ಸಂಶೋಧನೆ ಏನ್ ಹೇಳ್ತೀರಿ? ಸಂಶೋಧನೆಗೆ 173 ಕೋಟಿಗಳನ್ನು ಒದಗಿಸಲಾಗಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ 104 ಕೋಟಿ ರೂಪಾಯಿ ಹಾಗೂ ರಾಜ್ಯದ 69 ಕೋಟಿಗಳಿದ್ದು ಕೇಂದ್ರದ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಖರ್ಚು ಮಾಡಿದೀವಿ ಅಂತ ಹೇಳಲಿಲ್ಲ. ಒಂದ್ ಸೆಕೆಂಡ್. ಈಗ ಮಂತ್ರಿ ಅವರೇ, ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಮಿನಿಸ್ಟರ್ ಅವರೇ, ಮಂತ್ರಿ ಅವರೇ, ಈಗ ಸನ್ಮಾನ್ಯ ಅಧ್ಯಕ್ಷರೇ, 1,500 ರೂಪಾಯಿ ಲೆಕ್ಕದಲ್ಲಿ ಈಗ ಹೆಚ್ಚು ಕಡಿಮೆ MIDH ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾವು ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ 62 ಕೋಟಿ ರೂಪಾಯಿ ಅನುದಾನವನ್ನು ಪ್ರಸ್ತಾವನೆ ಈಗಲೇ ಕೊಟ್ಟಿದ್ದಾರೆ. ಅದ್ರ ಬಾಬ್ತು ನಾವೀಗ ನೀವೇನು ಹೇಳಿದಿರಲ್ಲ, ಇದರಲ್ಲಿ ಇನ್ನೂ ಕೊಡುವ ಬಾಕಿ ಸ್ವಲ್ಪ ಇದೆ. ಅಲ್ಲಲ್ಲ, ಸಂಶೋಧನೆಗೂ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ನೀವು ತಾವೇನೇ ಕೇಳಿದಿರಲ್ಲ, ಇದು ಟ್ಯಾಲಿ ಆಗಿಲ್ಲ ಅಂತಂದು ಅದೆಲ್ಲ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಹಳದಿ ಎಲೆ ರೋಗ ಕಂಡು ಬಂದಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮಲ್ಲಿ ಉತ್ತರ. ಅಲ್ಲ, ಯಾವ ಅಧಿಕಾರಿಗಳು ಹಳದಿ ರೋಗ? ಸಚಿವರೇ
ನೀವು ಗೊಂದಲಕ್ಕೆ ಮಾಡ್ಕೋಬೇಡಿ. ನನ್ನ ಸ್ಪಷ್ಟ ಭಾರಿ ಕ್ಲಿಯರ್. ನಿಮ್ಮ ಉತ್ತರದಲ್ಲಿ ಭೀಮಣ್ಣ ನಾಯ್ಕ ಕೊಟ್ಟಿರುವಂತ ಉತ್ತರದಲ್ಲಿ 16,866 ಜನರಿಗೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಹೇಳಿದ್ರಿ. ಡಿಫರೆಂಟ್ ಪರಿಹಾರ ಇರ್ಬೋದು, 1,500 ರೂಪಾಯಿ ಇರ್ಬೋದು. ಒಂದು ನಿಮಿಷ ಕೇಳ್ತಿದ್ರಿ. ನಿಮ್ಮ ರಾಜ್ಯದ ಬಜೆಟ್ 24-25 ಆಯವ್ಯಯ ಮೇಲೆ ತೆಗೆದುಕೊಂಡಿರುವ ಕ್ರಮದ ವರದಿನಲ್ಲಿ 10,000 ಜನರಿಗೆ ಮಾತ್ರ ಡಿಬಿಟಿ ಮುಖಾಂತರ ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಹಂಗಾರೆ 5,500 ಜನ ಎಲ್ಲೋದ್ರು ಅಂತ. ಯಾರದು 5,500 ಜನ? ನಿಮ್ಮ ಉತ್ತರದಲ್ಲಿ ಇಲ್ಲ. ನಿಮ್ ರಾಜ್ಯದ ಬಜೆಟ್ನ ಅನುಷ್ಠಾನ ಪತ್ರದಲ್ಲಿ 10,000 ಅಂತ ಹೇಳ್ತೀರಿ, ನಿಮ್ ಉತ್ತರದಲ್ಲಿ 16,000 ಹೇಳ್ತೀರಿ ಅಂತಂದ್ರೆ ಡಿಫರೆನ್ಸ್ ಏನು? ಒಂದ್ ಸೆಕೆಂಡ್ ಮಂತ್ರಿ ಅವರೇ, ಎಸ್ ಸರ್, ಒಂದ್ ಸೆಕೆಂಡ್. ನನ್ನ ಸಜೆಷನ್ ಅಂತ ಹೇಳಿದ್ರೆ ಏನೇ ಒಂದು ಕನ್ಫ್ಯೂಷನ್ ಇದೆ, ನಿಮ್ಮ ಅಧಿಕಾರ ಜೊತೆ ಒಂದು ಕೂತ್ಕೊಂಡು ಒಂದು ಕ್ಲಾರಿಟಿ ಅನ್ನೋದು ತಕೊಂಡ್ರೆ ನಾವು ಮತ್ತೆ ತಗೊಳ್ಬಹುದು. ನೀವು ಎಲ್ಲದನ್ನು ಸರ್ ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷ ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಡೆಸ್ತೀರಿ ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ. ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ಸರ್ಕಾರ ಬೇರೆ ಕ್ವಶನ್ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. ಇನ್ನು 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿ ಇದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಯಾವ್ದು ಅವ್ರ ಅಧಿಕಾರ ಜೊತೆ ಕೂತ್ಕೊಂಡು ನೀವು ಬೇರೆ ಕ್ವಶನ್ ತಗೊಳ್ಬಹುದು, ಮತ್ತೆ ಬರ್ಲಿ. ರಾಮೋಜಿ ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡಬೇಡಿ. ಕೂತ್ಕೊಳ್ಳಿ. ಅಡಿಕೆ ಬೆಳೆಗೆ ಮಾತು ಏನಂತ ಗೊತ್ತಿಲ್ಲ. ರೋಗ ಬಂದಿರೋದ್ರ ಬಗ್ಗೆ ಪ್ರಶ್ನೆ. ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಈಗ ಈ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕೊಳ್ಳಿ. ಎಡಿಷನ್ಸ್ ತರ ಮೇಲೆ ವರ್ಷ ಬಂದ್ರೆ ಈಗ ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟಿದೆ. ಅದನ್ನ ನಾನು ನೋಡಿ ಒಂದ್ಸಲ ಹೇಳ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗೇನ ನಮ್ಮ ಸದಸ್ಯರು ಕೇಳ್ದಂಗೆ 22,000 ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿರ ಅಂತ ಕೇಳಿದ್ವಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ವಿ. ಹಾಗೆಲ್ಲ ಮಂತ್ರಿ ಅವರೇ, ಅದು ಅವ್ರು ಏನ್ ಹೇಳ್ತಾರೆ ನಿಮ್ಮ ಅಲ್ಲ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆಯಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ ಡಿಪಿಟಿ ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗ ಇವರು ಕೇಳುವಂಥದ್ದು ಈ 6,800 ಜನ ಇವ್ರು ಎಲ್ಲಿಗೆ ಹೋದ್ರು ಅಂತ ಕೇಳುವಂತ ಪ್ರಶ್ನೆ. ಅದಕ್ಕೆ ನಿಮ್ಮ ಅಧಿಕಾರಿ ಸರಿಯಾಗಿ ಹೇಳ್ಬೇಕು. ಒಟ್ಟು 16,000 ಜನಕ್ಕೆ ನಾವು ಕೊಟ್ಟಿದ್ದೀವಿ. ಅದು ಕೊಟ್ಟು ಇದರಲ್ಲಿ ಬರ್ಬೇಕಲ್ಲ ಅಂತ ಕೇಳುವಂಥದ್ದು. 2,000 ಜನಕ್ಕೆ ಇನ್ನು ಕೊಡೋದು ಬಾಕಿ ಇದೆ. ಬಾಕಿ ಇಟ್ಟಿರೋದ್ರ ಬಗ್ಗೆ ನನ್ನ ಡಿಸ್ಪ್ಯೂಟ್ ಇಲ್ಲ. ನೀವು ಬಾಕಿ ಇಟ್ಟಿರೋದ್ರ ಬಗ್ಗೆ ಮನೆ ಸಚಿವರೇ, ನೀವು ಬಾಕಿ ಇಟ್ಟಿದ್ದೀರಿ ಸರ್. ಒಂದ್ ನಿಮಿಷ ಸರ್ ಕೇಳಿಸ್ಕೊಳ್ಳಿ. ನೀವು ಬಾಕಿ ಇಟ್ಟಿದ್ದೀರಿ, ಬಜೆಟ್ ಅಲ್ಲಿ ಇಟ್ಟಿರುವಂತ 62 ಕೋಟಿ ರೂಪಾಯಿ ಅನುದಾನ ಖರ್ಚಾಗಿಲ್ಲ, ಅದೆಲ್ಲದೂ ಒಂದು ಭಾಗ ಚರ್ಚೆ ವಿಷಯ ಇರಲಿ. ನಿಮ್ಮ 16,686 ಜನರಿಗೆ ನೀವು ಪರಿಹಾರ ಕೊಟ್ಟಿದ್ದೀರಿ ಅಂತ ನಿಮ್ಮ ಸ್ಟಾರ್ಡ್ ಆನ್ಸರ್ ಕ್ವಶನ್ ಹೇಳಿ, ಇದರಲ್ಲಿ ಆಕ್ಷನ್ ಪ್ಲಾನ್ ಅಲ್ಲಿ 10,000 ಅಂತ ಹೇಳಿದಾಗ ಯಾವ್ದ್ರ ಮೇಲೆ ನಾವು ಚರ್ಚೆ ಮಾಡಬೇಕು ಅಂತ ಎನ್ಕ್ವೈರಿ ಮಾಡಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ತಪ್ಪು ಉತ್ತರ ಕೊಟ್ಟಿರೋದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವಂತ ಪುಸ್ತಕ ಇದು ನಿಮ್ ಕಚೇರಿಯಿಂದ ಬಂದಿರುವಂತ ಉತ್ತರ. ಯಾವ್ದು ನಂಬೇಕು ನಾವು? ಇಲ್ಲಾಂದ್ರೆ ಈ ಉತ್ತರ ವಿಡ್ರಾ ಮಾಡಿ, ಈ ಉತ್ತರ ವಿಡ್ರಾ ಮಾಡಿ ಆಮೇಲೆ ಚರ್ಚೆ ತಗೊಳ್ಳಿ. ಈ ಡಿಲೇ ಮಾಡಕ್ ಆಗಲ್ಲ ಇದನ್ನ. ಮತ್ತೆ ಅಲ್ಲ ಅಧ್ಯಕ್ಷರೇ, ಆಯ್ತು ಒಂದ್ ಸೆಕೆಂಡ್ ಕೇಳಪ್ಪ. ನಾನು ಏನ್ ಹೇಳ್ತಿದ್ದೇನೆ, ನೀವು ಕರೆಕ್ಟ್ ಆದ ಪ್ರಶ್ನೆ ಕೇಳಿದ್ದೀರಿ. ಅವ್ರು ಅದನ್ನ ಪರಿಶೀಲನೆ ಮಾಡಿ ಅಲ್ಲ ಒಂದ್ ಸೆಕೆಂಡ್ ಅಧಿಕಾರಿಯಲ್ಲಿ ನಾವು ನೆಕ್ಸ್ಟ್ ಕ್ವಶನ್ ತೆಗೆದುಕೊಂಡು ಅವರಲ್ಲಿ ಎನ್ಕ್ವೈರಿ ಮಾಡಿ ಕೇಳಿ ಮತ್ತೆ ಬಂದು ರಿಪ್ಲೈ ಕೊಡ್ಲಿ. ಈಗಲೇ ಮುಗಿಸಿ ಮಂತ್ರಿ ಅವರೇ, ಈಗ ಇನ್ನೂ ಕೂಡ 10 ಕ್ವಶನ್ಸ್ ಬಾಕಿ ಇದೆ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ತೆಗೆದುಕೊಳ್ತೇನೆ. ನೀವು ಆ ಮಧ್ಯೆ ಕೂತ್ಕೊಂಡು ಕ್ಲಾರಿಟಿ ಮಾಡಿ ಬಂದು ಮತ್ತೆ ಈ ಕ್ವಶನ್ ಅವರ್ಸಲ್ಲಿ ಉತ್ತರ ಕೊಡಿ. ಭೀಮಣ್ಣ ನಾಯ್ಕ ಮೇಲೆ ಕೊಡ್ತಾರೆ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಕೊಡ್ತಾರೆ ಉತ್ತರ. ಅಲ್ಲ ಸರ್, ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗದ ಮಾಹಿತಿ ಇಲ್ಲ ಅಂತ ಮಾನ್ಯ ಅವ್ರು ಚರ್ಚೆ ಮಾಡಿ ಮತ್ತೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕಲ್ಲ ಸರ್. ಅದೇ ಆಮೇಲೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಧ್ಯಕ್ಷ